की, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ನಮ್ಮ ರಾಷ್ಟ್ರದ ಸಂತ ಶಕ್ತಿಗೆ ಒಂದೇ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಪೂಜ್ಯ ಗಣೇರಿ ಶ್ರೀ ಅದೃಶ್ಯ ಕಾಳಸಿದ್ದೇಶ್ವರ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಇದರ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಶಿರೋಳದ ಶಂಕರಾರೂಢ ಪೂಜ್ಯರ ಪಾದಗಳಲ್ಲೂ ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಹಾಗೂ ನಮ್ಮವರೇ ಆಗಿರ್ತಕ್ಕಂಥ ಶಿವಶಂಕರ ಪೂಜ್ಯರ ಪಾದಗಳಲ್ಲೂ ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಹಾಗೂ ಸಹಜಾನಂದ ಮಾಲಿಂಗಪುರದ ಸಹಜಾನಂದ ಅಪ್ಪ ಅವರ ಪಾದಗಳಲ್ಲೂ ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಬಾಲಗಂಗಾಧರ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮುತ್ತಿನಕತ್ತಿ ಮಠವು ಮತ್ತು ಕಲ್ಯಾಣ ಮಠದ ಶ್ರೀಗಳ ಪಾದಗಳಲ್ಲೂ ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರ ಮಾಡಿ, ವೇದಿಕೆ ಮೇಲೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ 300 ಗಟ್ಟಲೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಇಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸನಾತನ ಧರ್ಮದ ಬಗ್ಗೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಹಿಂದಿನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KS ಈಶ್ವರಪ್ಪನವರನ್ನೇ, ಹಾಗೂ ಇನ್ನೊಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಪಡೆದಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ ಅವರು, ಹಿಂದಿನ ಶಾಸಕರಾದ ಮಾದೇವಪ್ಪ ಯಾದವ್ ಅವರು, ಹಾಗೂ ಸಿರಿಸಲಪ್ಪನ ಹಿರಿಯರಾದ ದಮಾಡಿ ಅವರು, ಮಲ್ಲು ತುಂಗಳ ಅವರು, ಹಾಗೂ ವೇದಿಕೆ ಮೇಲೆ ಆರಿಸಿದ್ದಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಮಸ್ಕರಿಸಿ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರದ್ಧೆಯ ತಾಯಂದರಿಗೆ ಅವರಿಗೂ ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ನಮ್ಮ ಎಲ್ಲ ಪಟ್ಟಣಗಳಿಂದ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯ ಹಿರಿಯರಿಗೆ, ಆತ್ಮೀಯ ಮಿತ್ರರಿಗೆ ಅವರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ, ಈ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಜಿಲ್ಲೆಯಿಂದ ಮತ್ತು ನಮ್ಮ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಟಿವಿ ಮಾಧ್ಯಮದವರಿಗೆ ಹಾಗೂ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬಂಧುಗಳೇ, ಈ ಕಾರ್ಯಕ್ರಮ ಮಾಡೋದು ನಮ್ಮ ಉದ್ದೇಶ ಇಷ್ಟೇ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ, ಟೈಮ್ ಭಾಳ ಆಗ್ಯದ. ನಾನು ಭಾಳ ಮಂದಿ ಮಾತಾಡೋರ ಸಂಕ್ಷಿಪ್ತವಾಗಿ ಮುಗಿಸಿದೆ. ಮಾಡುವಂತ ಉದ್ದೇಶ ಇಷ್ಟೇ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಪೂಜ್ಯರನ್ನು, ಸನಾತನ ಧರ್ಮವನ್ನ ಪ್ರೀತಿ ಮಾಡುವಂತಹ ಒಬ್ಬ ಪೂಜ್ಯರಿಗೆ ನಮ್ಮ ಎರಡೂ ಜಿಲ್ಲೆಗಳಿಂದ ನಿರ್ಬಂಧ ಮಾಡೋದ್ರ ಮುಖಾಂತರ ಅವಮಾನ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲ ಅವರ ಭಕ್ತರಿಗೆ, ಹಿಂದೂ ಬಾಂಧವರಿಗೆ ರಕ್ತ ಕುದೀತಿತ್ತು. ಆ ರಕ್ತ ಕುದಿಯುವಂತದ್ದನ್ನ ಶಾಂತ ಮಾಡ್ಕೊಳ್ಳಲಿಕ್ಕೆ, ಎಲ್ಲಿ ಅವರಿಗೆ ಅವಮಾನಿಸಿದ್ದಾರೆ ಅಲ್ಲಿ ಅವ್ರು ಗೌರವಿಸುವಂತ ಕೆಲಸ ಮಾಡ್ಲಿಕ್ಕೆ, ಮತ್ತು ಯಾಕೆ ಅವ್ರನ್ನ ಜಿಲ್ಲಾ ಬ್ಯಾನ್ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಅದನ್ನ ಸರ್ಕಾರಕ್ಕೆ ಯಾರು ಮಾಡಿದ್ರು ಅವರಿಗೆ ಚೀಮಾರಿ ಹಾಕ್ಲಿಕ್ಕೆ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇಷ್ಟೊಂದು ಪೂಜ್ಯರು ಸೇರಿದ್ದಾರೆ, ಇಷ್ಟೊಂದು ಎಲ್ಲ ಭಕ್ತ ಸಮೂಹ, ಹಿಂದೂ ಧರ್ಮದ ಪ್ರೇಮಿಗಳು, ತಾಯಂದಿರು ಇಷ್ಟೆಲ್ಲ ದೊಡ್ಡ ಪ್ರಮಾಣದಾಗ ಸುಮ್ಮನೆ ಬರುವುದಿಲ್ಲ. ಯಾರಾದ್ರೂ ದುಡ್ಡು ಕೊಟ್ಟು ಬಾ ಅಂದ್ರೂ ಬರುದಿಲ್ಲ. ನಾವೇ ಸ್ವಂತ ಎಣ್ಣೆ ಹಾಕೊಂಡು ಸ್ವಂತ ಗಾಡಿ ಮಾಡಿಕೊಂಡು ತಾಯಂದಿರು ಸುಮಾರು 3-4 ಕಿಲೋಮೀಟರ್ ವೈಭವ್ ಟಾಕೀಸ್ನಿಂದ ಮತ್ತು ಹಳೆ ಬಸ್ ಸ್ಟ್ಯಾಂಡ್ ದಿಂದ ನೋಡ್ಬೇಕಾದ ದೃಶ್ಯ ನಮ್ಗೆ ಎಲ್ಲಿ ನೋಡಕ್ಕೆ ಸಿಗುದಿಲ್ಲ. ಅಷ್ಟೊಂದು ವೈಭವವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಇದು ಸುಮ್ಮನೆ ಬರುದಿಲ್ರಿ. ನಮ್ಮ ಪ್ರತಿಯೊಬ್ಬರ ಹೃದಯದಾಗ ಹಿಂದುತ್ವದ, ಪ್ರತಿಯೊಬ್ಬರ ಹೃದಯದಾಗ ಭಾರತ ಮಾತೆ ಅದ. ಅದಕ್ಕಾಗಿ ಈ ಪ್ರಮಾಣದಲ್ಲಿ ಜನ ನಾವು ಸ್ವಲ್ಪ ದಿವಸ ನಾವೆಲ್ಲ ಹಿರಿಯರು ಕೊಡ್ಕೊಂಡು ಓಡಾಡಿ ಪ್ರವಾಸ ಮಾಡಿ ಹಂಚಿ ಮಾಡಿದ್ದಕ್ಕಾಗಿ ಈ ಪ್ರಮಾಣದ ಒಂದು
ಭಕ್ತ ಸಮೂಹ, ಜನಸಮೂಹ, ಹಿಂದುತ್ವ ಹುಟ್ಟಿದೇಳ್ತದ. ನಮ್ಮ ರಬ್ಕೋ ಬೆನಟ್ಟಿಯಲ್ಲಿ ಅನ್ನುವಂಥದ್ದನ್ನು ನಮ್ಮ ಕನಸಿನಾಗೂ ಕಂಡಿದ್ದಿಲ್ಲ. ಆ ರೀತಿ ನಮ್ಮ ನಿರೀಕ್ಷೆ ಮೀರಿ ತಾವು ಬೆಂಬಲ ಮಾಡಿದರೆ ತಮಗೂ ಸಹಿತ ಶತಕೋಟಿ ನಮಸ್ಕಾರಗಳನ್ನ ನಾ ಸಲ್ಲಿಸಬಯಸ್ತೇನೆ. ಬಂಧುಗಳೇ, ಇವತ್ತು ಈಗಾಗಲೇ ಹೇಳಿದ್ರಲ್ಲ, ಬಟ್ಟೆಂಗೆತ್ತು ಕಟ್ಟೆಂಗೆ, ನಾವು ಯಾರು ವಿರುದ್ಧ ಅಲ್ಲ. ನಮ್ಮ ಸಂಸ್ಕೃತಿ ಹೆಮ್ಮೆಯಿಂದ ಎರಿತ ಹೇಳ್ಕೊಳ್ಬೇಕು. ನಾವು ಯಾರಿಗೂ ಅನ್ಯಾಯ ಮಾಡಂಗಿಲ್ಲ, ಯಾರಿಗೂ ದ್ರೋಹ ಬಗೆಯಂಗಿಲ್ಲ, ಯಾರ ಮೇಲೂ ಬಾಂಬ್ ಹಾಕಂಗಿಲ್ಲ. ಆ ರೀತಿ ಸಂಸ್ಕೃತಿ ಪಡೆದಿರ್ತಕ್ಕಂಥ, ಅಲ್ಲಿ ಹುಟ್ಟಿರ್ತಕ್ಕಂಥ ನಾವು ಹೆಮ್ಮೆ ಪಡುವಂತ ಸಂಗತಿ ಇಲ್ಲ. ಆದ್ರೆ ನಮ್ಮ ಸಂಭಾವಿತತನವನ್ನ ದುರ್ಲಭ ಪಡ್ಕೊಂಡು ಕೆಲವೊಂದು ದೇಶ ವಿರೋಧಿ ಶಕ್ತಿಗಳು, ದೇಶ ವಿರೋಧಿ ಮನಸ್ಥಿತಿ ಇರ್ತಕ್ಕಂಥ ಮುಖಂಡರು, ಅವ್ರನ್ನ ನೋಡಿದ್ರೆ ಅವ್ರನ್ನ ಯಾಕರೆ ಹುಟ್ಟಾರಪ್ಪ ನಮ್ಮ ದೇಶದಾಗ ನನಗೆ ಅನಿಸ್ತಾ ಇದೆ. ಅವ್ರು ಹುಟ್ಟಬಾರ್ದಾಗಿತ್ತು, ಅಲ್ಲಿ ಹುಟ್ಟಾರ. ಆದ್ರೂ ಒಂದು ಸಮಾಧಾನೇನು, ಈ ದೇಶದಾಗಿದ್ದು ಬೆನ್ನಾಗ ಚೂರಿ ಹಾಕುವಂತ ಜನ ಈಗಷ್ಟೇ ಅಲ್ಲ, ರಾಮಾಯಣ ಮಹಾಭಾರತ ಇದ್ರತ್ತನು ಅಂತ ನಮ್ಗೆ ಗೊತ್ತದ. ನಮಗೆಲ್ಲ ಕಿತ್ತೂರು ಚೆನ್ನಮ್ಮ, ಸಂಗೊಂಡ ರಾಯಣ್ಣ ಅವ್ರನ್ನ ಹಿಡಿದು ಕೊಟ್ಟು ಅವ್ರ ಕೊಲೆಗೆ ಕಾರಣಿಯಾದವ್ರು ಯಾರ? ಇಲ್ಲಿ ಇದ ಭೂಮಿ ಅನ್ನತ್ತಿದ್ರು. ನಾವು ಯಾರು ದ್ರೋಹಿಗಳಲ್ಲ. ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಭೂಮಿ, ಈ ಮಣ್ಣಾಗ ಹುಟ್ಟಿದವರು ಪ್ರತಿಯೊಬ್ರು ಭಾರತ ಮಾತೆಯ ಮಕ್ಕಳು. ನಮಗೆ ಎಷ್ಟು ಈ ಭೂಮಿ ಮೇಲೆ ಹಕ್ಕದ ಎಲ್ಲರಿಗೂ ಅಲ್ಲ. ಅದರ ತಿಳ್ಕೊಂಡು ಹೋಗ್ಬೇಕು. ಅದರ ಕೆಲವೊಂದು ಅಧಿಕಾರ ದುರಾಶೆಗಾಗಿ ನಮ್ಮನ್ನು ಛಿದ್ರ ಮಾಡಿ ಆಳ್ತಾರಲ್ಲ, ನಮ್ಮನ್ನು ಒಡೆದ ಆಳ್ತಾರಲ್ಲ, ಅದ್ರ ಬಗ್ಗೆ ನೋವು ನಮಗಿದೆ. ಇನ್ನೊಬ್ರು ತಿಳ್ಕೋಬೇಕು, ಇನ್ನೊಂದು ಧರ್ಮದವರು ತಿಳ್ಕೋಬೇಕು. ಒಂದು ತಂದೆಗೆ ಇಬ್ರು ಮಕ್ಕಳಿದ್ರ ಒಬ್ಬರನ್ನ 5 ಸ್ಟಾರ್ ಹೋಟೆಲ್ದಾಗಿದ್ದು ಸಾಲಿ ಕಲ್ಸೋದು ಇಂಗ್ಲೆಂಡ್ ಅಮೆರಿಕದಾಗ, ಇನ್ನೊಬ್ಬನ ಇಲ್ಲಿ ಕಾರಾರು ಟಿಕ್ವಾಡ್ ಹೊಲದಾಗ ದುಡಿಲಾಕ ಹಚ್ಚಿರ ಅವ್ರಲ್ಲಿ ಭೇದ ಭಾವ ಬರ್ತದಿಲ್ಲ, ಸಹಜಕ್ಕೆ ಬರ್ತದ. ಆದ್ರ ಈ ಸರ್ಕಾರ ಅಧಿಕಾರ ಏನು ಶಾಶ್ವತ, ಸೂರ್ಯ ಚಂದ್ರನಿರುವಾಗಂತೆ ಅಧಿಕಾರ ಇರ್ತದೆ ತಿಳ್ಕೊಂಡಾರ ಇವು. ಇಲ್ಲ, ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಮ ಆಯುಷ್ಯ 100 ವರ್ಷ ಒಳಗದ. ಈಗ ಅದ್ರಾಗಿ ರಾಸಾಯನಿಕ ತಿಂದ 60-70 ವರ್ಷಕ್ಕೆ ಬಂದದ ಆಯುಷ್ಯ. ಎಷ್ಟು ದುರಾಶೆ ರೀ! ದೇಶ ಉಳಿದ್ರೆ ನಮ್ಮ ಧರ್ಮ ಉಳಿತದ, ದೇಶ ಉಳಿದ್ರೆ ನಿಮ್ಮ ಅಧಿಕಾರ ಉಳಿತದ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಹೇಳುವ ಸಲುವಾಗಿ ನಾವು ಸಂಘಟನೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ನಾವು ನೋಡಬಹುದು, ನಮ್ಮಲ್ಲಿ ಬನಟ್ಟಿ ಒಳಗೆ ಈಗ ಮೆರವಣಿಗೆ ಬರುವಾಗ ಇಲ್ಲಿ ಅಲ್ಪಸಂಖ್ಯಾತರ ಹೂವಿನ ಮಳೆಗಾರರು. ಇದು ಇಲ್ರಿ, ಈ ಸಂಸ್ಕೃತಿ ಬೆಳೆಯಿಲ್ಲ ನಮ್ಮ ದೇಶದಾಗ. ಇದನ್ನ ನಾವು ಬಯಸ್ತೀವಿ. ಆದ್ರೆ ಇಲ್ಲೇ ನಮ್ಮ ಜಿಲ್ಲೆ ಬಾಗಲಕೋಟೆ ಒಳಗ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜ್ ಅವರ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲೆಸೋದು, ಅವರು ದೇಶದ್ರೋಹಗಳ ಕರ್ತೀವಿ, ನಾವು ನಿರ್ಬಿಡೆಯಿಂದ ಕರ್ತೀವಿ. ನಿಮಗ ಶಿವಾಜಿ ಒಪ್ಪದೇ ಇದ್ರ ನಮ್ಮ ದೇಶಕ್ಕೆ ಹೆಂಗಿರ್ತೀರಿ ನೀವು? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅವ್ರನ್ನು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಏನು, ನಮ್ಮ ಸನಾತನ ಧರ್ಮದ ಜಿಂದಾಬಾದ್. ಸನಾತನ ಧರ್ಮಕ್ಕೆ ದ್ರೋಹ ಬಗೆದವ್ರಿಗೆ ನಾವು ಏನೋ ಮಾತಾಡಬಾರ್ದ? ನನ್ನ ಪ್ರಕಾರ ಕನೇರಿ ಅಪ್ಪಗಳಿಗೆ ಹಕ್ಕದ. ನಮ್ಮ ಕ್ಯಾನಿ ಸಮುದಾಯವನ್ನು ಎಲ್ಲಿ ತಪ್ಪಲಾರ್ದಂಗೆ ನೋಡ್ಕೊಳ್ಳುವಂತ ಹಕ್ಕದ. ಅದಕ್ಕಾಗಿ ಆಕ್ರೋಶದಿಂದ ನಮ್ಮ ಜಿಲ್ಲೆ ಭಾಷೆಯನ್ನು ಬೆಳೆಸ್ಯಾರ. ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಗಡ್ಡಿಗೆ ಹೊಡೆದು ಹೇಳ್ತೀವಲ್ಲ, ನಾವು ಹೇಳ್ತೀವಲ್ಲ, ಹಂಗ ಹೇಳ್ಯಾರ. ಅದರ ವಿಶಾಲತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಕಿವಿ ಕಚ್ಚಿ ದಿಗ್ಬಂಧನೆ ಮಾಡುವಂತದ್ದನ್ನು ಮಾಡುವುದು ನಿಮ್ಮ ಮೂರ್ಖತನ ಅನ್ನುವಂಥದ್ದನ್ನು ಹೇಳ್ತಾನೆ. ಭವಿಷ್ಯದಲ್ಲಿ ನೀವು ಬರ್ತೀರಿ ಇದೇ ಜಾಗ. ನಿಮ್ಮ ಬಗ್ಗೆ ನಮಗೆ ದ್ರೋಹ ಇಲ್ಲ. ಜ್ಞಾನಿ ಬಗ್ಗೆ, ಪೂಜ್ಯರ ಬಗ್ಗೆ, ಮಠಗಳ ಬಗ್ಗೆ ನಮಗೆ ಅಪಾರ ಗೌರವ ಇದೆ, ಅಪಾರ ಭಕ್ತಿ ಇದೆ. ಆದ್ರ ನೀವು ನಿಮ್ದೇನು ಕರ್ತವ್ಯ ಇದೆ, ನಿಮ್ಮ ಧರ್ಮ ಏನದ, ಈ ದೇಶ ಹೆಂಗ್ ಉಳಿತದ, ದೇಶಕ್ಕಾಗಿ ನಮ್ಮ ತ್ಯಾಗ ಏನು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ರ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಇನ್ನೊಂದು, ಧರ್ಮೀಯರು ಅವ್ರು ಯಾರು ಮನೆ ಹಾಕೊಂಡ್ರಂಗಿಲ್ಲ, ಮುಂಚೂಣಿಯಲ್ಲಿ ಬಂದು ಅವ್ರ ಧರ್ಮವನ್ನು ಉಳಿಸ್ತಾರ, ತಪ್ಪಲ್ಲ. ಅದು ನಮ್ಮವ್ರಿಗೆ ಏನಾಗೈತ್ರಿ, ನೀವು ಮುಂಚೂಣಿಯಲ್ಲಿರ್ಬೇಕು.
ಎಷ್ಟೋ ಜನ ನಮ್ಮ ಹಿಂದೂ ಧರ್ಮಸ್ಥಳವಾಗಿ ದೇಶ ಸಲುವಾಗಿ ಹೋರಾಟ ಮಾಡುವಂತ ಜೈಲಿಗೆ ಬೀಳ್ತಾರ, ಪ್ರಾಣ ಕೊಡ್ತಾರ, ಬಡಗಿಲೆ ತಲೆ ಹೊಡ್ಕೋತಾರ. ಇಷ್ಟೆಲ್ಲ ಆದ್ರೂ ನಮ್ಮವ್ರಿಗೆ ಅರ್ಥ ಆಗೋದಿಲ್ಲ ಅನ್ನುವಂಥದ್ದನ್ನ ಏನ್ ಮಾಡ್ಬೇಕು? ಅದಕ್ಕಾಗಿ ನಾವು ಇನ್ನಾದ್ರೂ ಎಚ್ಚರಗೊಳ್ಳೋಣ. ಒಂದು ವೇಳೆ ನಾವು ಇನ್ನೂ ಎಚ್ಚರಗೊಳ್ಳಲಿಕ್ಕೆ ನಮಗೆ ಭವಿಷ್ಯ ಇಲ್ಲ, ನಮ್ಮ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಏನ್ ಮಾಡೋದು? ಅದಕ್ಕಾಗಿ ನಾವು ತಿಳಿದವರಾದ್ರೂ ಸಹಿತ ಮಾಡ್ಬೇಕು. ಕೆಲವೊಂದು ತಿಳಿಗೇಡಿರ್ತಾವ, ಅವ್ರಿಗೇನು ಹೇಳಕ್ ಆಗುದಿಲ್ಲ. ಆದ್ರಿಂದ ನಾನು ಹೇಳ್ತೀನಿ, ಕೆಲವು ಮಂದಿ ಮಾತಾಡ್ತಾರೆ ಈ ಸಮಾವೇಶ ಮಾಡಿದಕ್ಕ ಸಿದ್ದು ಸೌದಿಗೆ ಲಾಭ ಆಕತ್ತೆ ಅನ್ನುವಂಥದ್ದನ್ನು ಮಾತಾಡ್ತಾರೆ. ನನಗೇನು ಲಾಭ ಬೇಕಾಗಿಲ್ಲ, ನಮ್ಮ ಧರ್ಮ ದೇಶ ಹೋದ್ರೆ ಸಾಕು. ನಾಳೆ ನನಗೆ ರಾಜೀನಾಮೆ ಕೊಡ್ತೇನೆ. ನನಗೆ ರಾಜಕಾರಣ ಬೇಕಾಗಿಲ್ಲ, ನನಗೆ ಧರ್ಮ ಉಳಿಬೇಕು, ದೇಶ ಉಳಿಬೇಕು, ದೇಶಾಭಿಮಾನಿ. ನಾನು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದಾನಿ, ಯಾವ ರೀತಿ ದೇಶ ಪ್ರೇಮ ಇರ್ತದೆ ಅನ್ನೋದು ನನಗೆ ಗೊತ್ತದ. ಅನೇಕ ಆ ರೀತಿ ಮಾಡ್ರಿ. ನೀವು ನನಗೆ ಇಲೆಕ್ಷನ್ನಾಗ ನೀವು ಸ್ವತಂತ್ರ ಇರ್ತೀರಿ, ಅವತ್ತು ನಿಮ್ಗೆ ವೋಟ್ ಹಾಕತ್ ಬರಂಗಿಲ್ಲ. ನಮಗೆ ಯಾರು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಕಾರ್ಯ ಬೇಕು. ಭೇದ ಒಂದು ಅರ್ಧ ತಾಸು ಜೀವನ ತುಳಿದು ನೋಡ್ರಿ, ನಿಮಗೆ ಸಮಾಜ ಅದಾಗೋದಿಲ್ಲ, ನಿಮಗೆ ಇದಾಗೋದಿಲ್ಲ. ಇದೊಂದ ಧರ್ಮ ಬೇಲಕ್ಕ, ಯಾಕಂದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯದ ನಮ್ಮ ಧರ್ಮ ಭೇದವನ್ನು ತಗೋತೀವಿ. ನಾವು ಯೇಸು ಕ್ರಿಸ್ತನ ಪಾಲನೆ ಮಾಡ್ತೀವಿ. ಒಂದು ಗ್ಯಾಪಿಗೆ ಹೊಡೆದ್ರೆ ಇನ್ನೊಂದು ಗ್ಯಾಪಿಗೆ ಮುಂದೆ ಕೊಡ್ತೀವಿ. ಆದ್ರೆ ಆ ರೀತಿ ಇಲ್ಲಿ ಜಗತ್ತ ಬದಲಾವಣೆಗೆ ಒಂದು ಗ್ಯಾಪಿಗೆ ಹೊಡೆದ್ರೆ ತಿರುಗಿ ತಿರುಗಿ ಹೊಡೆಯುವಂತ ತಾಕತ್ ನಮ್ಮಲ್ಲಿ ಬಂದದೆ. ಅದಕ್ಕಾಗಿ ಎಚ್ಚರದಿಂದ ಈ ಧರ್ಮದ ಬಗ್ಗೆ ಮಾತಾಡಬೇಕನ್ನುವಂತ ಎಚ್ಚರಿಕೆಯನ್ನ ಕೊಟ್ಟು ನಾವೆಲ್ಲರೂ ಇಷ್ಟೊಂದು ಸಹಕರಿಸಿದ್ದಕ್ಕಾಗಿ ನಮಗೆಲ್ಲ ಮತ್ತೊಮ್ಮೆ ನಾನೇ ಹೆಚ್ಚಿಗೆ ಮಾತನಾಡಬಾರ್ದು. ಇಷ್ಟೊಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿಗೆ, ಯುವ ಮಿತ್ರರಿಗೆ, ಎಲ್ಲ ಪಟ್ಟಣ ಮತ್ತು ಗ್ರಾಮೀಣ ಎಲ್ಲ ಹೆಸರು ತಗೊಳ್ಬೇಡ, ಎಲ್ಲರೂ ಯಾರೂ ಇಲ್ಲ. ಅಪ್ಪ ಅವ್ರು ಹೇಳಿದ್ರು, ಒಬ್ಬರೇ ಯಾರು ಹಾಕೋಬೇಡ್ರಿ, ಎಲ್ಲರೂ ಕಾಂಟ್ರಿಬ್ಯೂಷನ್ ಒಂದೊಂದು ಹಚ್ಕೊಡ್ರಿ. ಅದೇ ರೀತಿ ಮಾಡಿವಪ್ಪ. ನಾವು ಈ ಸ್ಟೇಜ್ ಒಬ್ರಿಗೆ ಕೊಟ್ಟಿವಿ, ಮೈಕ್ ಒಬ್ರಿಗೆ ಕೊಟ್ಟಿವಿ, ಮತ್ತು ಅಡಿಗೆ ಹುಗ್ಗಿ ಮಾಡಕ್ ಒಬ್ಬರಿಗೆ ಒಂದು ಊರಿಗೆ ಕೊಟ್ಟಿವಿ, ಮತ್ತು ಅನ್ನ ಮಾಡಕ್ ಒಂದು ಊರಿಗೆ ಕೊಟ್ಟಿವಿ, ಸಾಂಬಾರ್ ಮಾಡಕ್ ಒಂದು ಊರಿಗೆ ಕೊಟ್ಟಿವಿ, ಪ್ರಚಾರ ಮಾಡಕ್ ಒಂದು ಊರಿಗೆ ಕೊಟ್ಟಿವಿ. ಎಲ್ಲಾನು ಕಾಂಟ್ರಿಬ್ಯೂಷನ್ ಮಾಡಿವಿ. ಯಾರೂ ಇಲ್ಲಂದಿಲ್ಲ. ಇದು ಆಶ್ಚರ್ಯ ಆಗಿದೆ ನಮಗೆ, ಯಾರೂ ಇಲ್ಲಂದಿಲ್ಲ. ಎಲ್ಲರೂ ಸಹಿತ ಕೈ ಜೋಡಿಸಿ ಈ ಕಾರ್ಯಕ್ರಮ ಸರ್ವರ ಕಾರ್ಯಕ್ರಮ ಇದು. ಯಾರು ಒಬ್ಬ ಸಿದ್ದು ಸೌದಿ ಮಾಡಿ ಅಂತ ಯಾರು ದಮೇಟ್ ತಪ್ಪು ತಿಳ್ಕೋಬೇಡ. ಈ ಬಲಟ್ಟಿ ಹಿರಿಯರು, ರಬ್ಕವ್ ಹಿರಿಯರು, ರಾಂಪುರ್, ಹೊಸೂರ್, ಎಲ್ಲ ನಿರ್ದಾಳ, ಮಾಲಿಂಗ್ಪುರ್ ನಾವು ಹೇಳಿದ ತಕ್ಷಣ ಮನೆ ಹೋಗಿ ತಮ್ಮದೇ ಪಂಚನ ತಕ್ಷಣ ಕಾಂಟ್ರಿಬ್ಯೂಷನ್ ಮಾಡಿ ತಂದು ಇಲ್ಲಿ ಕೊಟ್ಟು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕಾದ್ರೆ ನೀವೆಲ್ಲ ಕಾರಣ, ಇಲ್ಲಿ ಕೂತವ್ರ ಕಾರಣ. ಅದ್ರ ನಾವಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಒಂದು ಒಳ್ಳೆಯ ಹುಗ್ಗಿ, ಅನ್ನ, ಸಾರ ಬಹಳ ಒಳ್ಳೆಯ ರುಚಿಕಟ್ಟದಾಗ್ಯದ. ಅದನ್ನ ದಯಮಾಡಿ ಫಂಕ್ಷನ್ ಮುಗಿದ ನಂತರ ಯಾರು ಊಟ ಮಾಡಲ್ಲ, ಹೋಗ್ಬೇಡ. ಅದು ಪ್ರಸಾದ, ಕಾಡ ಸಿದ್ದೇಶ್ವರ ಪ್ರಸಾದ ನಮಗೆ ಯಶಸ್ವಿ ಕೊಡ್ತದೆ. ನಾವು ಪ್ರಸಾದ ತಗೊಂಡು ಹೋದ್ರೆ, ನಾವು ಪವಿತ್ರ ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ತಮ್ಮನ ಒಂದು ತಾಸು 2 ತಾಸು ಪಾಳೆ ಹಚ್ಚಿ ಪ್ರಸಾದ ತಗೋತೀವಿ. ಇಲ್ಲಿ ಪಾಳೆ ಇಲ್ಲ, ಎಲ್ಲ ಟೇಬಲ್ಗಳು ಹಾಕಿದ್ವಿ. ಸಭೆ ಮುಗಿದ ಬಳಿಕ ಅಪ್ಪ ಅವರ ಆಶೀರ್ವಚನ ಮುಗಿದ ನಂತರ ನಿಮಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ತಾಯಿಯಿಂದ ಹಿಡ್ಕೊಂಡು ಎಲ್ಲರಿಗೆ ತನ್ನ ಹಿಂದೊಂದಿನ ಧರ್ಮಕ್ಕಾಗಿ, ದೇಶಕ್ಕಾಗಿ ಕೊಟ್ಟಿವತ್ತು ತಿಳ್ಕೊಂಡು. ಈಗಾಗಲೇ ಶಂಕರ್ ಹೇಳಿದ್ರಲ್ಲ, ಸೋರ್ಗಾಮಿ, ಇನ್ನೂ ಯಾರಾದ್ರೂ ನಿಮ್ಮ ಮನೆ ಆಗಿದ್ರೆ ನಮ್ಮಲ್ಲಿ 25,000 ಮಂದಿ ಅಡಿಗೆ ಮಾಡೀವಿ. ಎಲ್ಲರನ್ನೂ ಕರ್ರಿ, ಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಅವರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ, ನನಗೂ ಈ ಪ್ರಾಸ್ತಾವಿಕವಾಗಿ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಮಾತಾಡೋದು ಬಹಳ ಅದ. ವಕಫ್ ಬಗ್ಗೆ ಮಾತಾಡೋದು ಬಹಳ ಅದ. ಇದು ಬೇಡ, ಈಗ ಮಾತಾಡ್ತಾರೆ, ಇನ್ನೂ ಹಿರಿಯರ್ತಾರ, ಅವ್ರು ಮಾತಾಡ್ತಾರ. ಅದಕ್ಕಾಗಿ ನನಗೂ ಒಂದು 4 ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಾರ ಬಿಂದುಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅದೇ ಪ್ರಕಾರ ನಮ್ಮೆಲ್ಲ ಮುಖಂಡರಿಗೂ ಸಹಿತ ವಂದಿಸಿ, ನಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.